ಹೊಳೆನರಸೀಪುರ ಪಟ್ಟಣದ ಸ್ಕೈ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು 25ನೇ ರಾಷ್ಟ್ರಮಟ್ಟದ ಸ್ಕೈ ಮಾರ್ಷಲ್ ಆರ್ಟ್ಸ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ 3 ಚಿನ್ನದ ಪದಕ, 2 ಸಿಲ್ವರ್ ಹಾಗೂ 2 ಕಂಚಿನ ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹರಿಯಾಣ ರಾಜ್ಯದ ಪಂಚಕುಲದ ಒಲಿಂಪಿಕ್ಸ್ ಭವನದ ಸೆಕ್ಟರ್ 3ರಲ್ಲಿ ಡಿಸೆಂಬರ್ 7ರಿಂದ 9ರವರೆಗೆ ನಡೆದ ಸ್ಪರ್ಧೆಯಲ್ಲಿ ತಾಲೂಕಿನ ತಟ್ಟೆಕೆರೆ ಬಾರೆಯಲ್ಲಿರುವ ಆದರ್ಶ ಶಾಲೆಯ ಸೋಹನ್ ಮೌರ್ಯ ಡಿ.ವಿ. ಕವಾಂಕಿಯಲ್ಲಿ ಚಿನ್ನದ ಪದಕ, ಗ್ರೀನ್ವುಡ್ ಆಂಗ್ಲ ಶಾಲೆಯ ಎಚ್.ವೈ. ಮೋಹನ್ ಕುಮಾರ್ ಕವಾಂಕಿಯಲ್ಲಿ ಚಿನ್ನದ ಪದಕ, ಲೋಬೋದಲ್ಲಿ ಬೆಳ್ಳಿಯ ಪದಕ, ವೆಂಕಟೇಶ್ವರ ವಿದ್ಯಾಸಂಸ್ಥೆಯ ಪ್ರೀತಮ್ ಎಚ್.ಆರ್. ಕವಾಂಕಿಯಲ್ಲಿ ಬೆಳ್ಳಿಯ ಪದಕ, ಲೋಗೋದಲ್ಲಿ ಚಿನ್ನದ ಪದಕ, ವಾಸವಿ ವಿದ್ಯಾಸಂಸ್ಥೆಯ ನಿತಿನ್ ಎಂ. ಕಂಚಿನ ಪದಕ, ರೀತು ಎಲ್. 2 ಸ್ಪರ್ಧೆಗಳಲ್ಲಿ ಕಂಚಿನ ಪದಕ ಹಾಗೂ ಹಾಸನದ ವಿದ್ಯಾಸೌಧ ಸಂಸ್ಥೆಯ ದಿವಿತ್ ವೈ. ಗೌಡ ಕಂಚಿನ ಪದಕ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ತಂಡದ ಸ್ಕೈ ಕೋಚ್ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಹರ್ಷವರ್ಧನ್ ಎಲ್.ಎಸ್. ಕೋಚ್ ಆಗಿ ಕೆಲಸ ನಿರ್ವಹಿಸಿದ್ದರು. ಸ್ಕೈ ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಹೈತ್ ತರಬೇತಿ ನೀಡಿದ್ದರು. ವಿದ್ಯಾರ್ಥಿಗಳ ಸಾಧನೆಗೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಸಂಘ ಸಂಸ್ಥೆಯವರು ಅಭಿನಂದಿಸಿದ್ದಾರೆ.